ಅಲ್ಲ ಮಾಲ ಇನ್ನೂ ಬರ್ನಿಲ್ವಲ್ಲ ಈಗ ಬರ್ತಾಳೆ ಅನ್ಕೊಂಡು ಕೂತ್ಕೊಂಡ್ರೆ ತಾಡು ಹೊತ್ತಿಗೆ 10 ಗಂಟೆ ಫೋನ್ ಮಾಡ್ತೀನಿ. ಹಲೋ, ಅದೇ ನಾನು ಕರತೆ ಕುಳ್ಳ ಮಾತಾಡ್ತಿರೋದು. ಹೇಳಪ್ಪ. ಯಾಕತೆ ಒಂಥರ ಇದ್ದೀರಲ್ಲ, ಏನಾಯ್ತು? ಏನು ಇಲ್ಲ ಕತೆ ಬಿಡಪ್ಪ, ಏನು ಇಲ್ಲ ಕತೆ ಮಾತಾಡು. ಹೇಳತ್ತದ ಏನು ಹೇಳಿ. ಯಾಕತೆ ಮನೇಲೆಲ್ಲ ಚೆನ್ನಾಗಿದ್ದಾರಾ? ಮಾವ ಹೆಂಗಿದ್ದಾರು? ಎಲ್ಲ ಅವರಿಂದೆಯ ಮನೇಲಿ ನೆಮ್ಮದಿ ಆಳಗ ಕಾರಣ ಅವರಿಂದೆ ಕಣಪ್ಪ, ಅವರಿಂದೆಯ. ಯಾಕತೆ ಏನಾಯ್ತು? ಅದೇ ಅದೇನು ಅರ್ಥ ಹಂಗೆ ಹೇಳಿ. ಅಯ್ಯೋ ಏನು ಇಲ್ಲ ಕಣಪ್ಪ, ನಿಮ್ಮ ಮಾವ ಕುಡ್ಕೊಂಡು ಬಂದ್ಬಿಟ್ಟು ಮನೇಲಿ ಇದ್ದು ಸಾಲ ಮಾಡ್ಕೊಂಡವನೆ, ಸೋಲ ಮಾಡ್ಕೊಂಡವನೆ. ಸಿಕ್ತಾರೆಲ್ಲ ಸಾಲ ಕೇಳ್ತಾ ಕೂತಾರೆ. ನನ್ನ ಮಾನ ಮರಿದೆಲ್ಲ ಬೀದಿರೆಲ್ಲ ಆರಾಜಾಯ್ತಾ ಕೂತಾರೆ. ಈ ಬೋಳಿ ಮಗ ಮನೇಲಿ ಇರೋದು ಬೇಡ, ಮನೆಯಿಂದ ಆಚೆ ಕಡ್ದೋಗಿ ತೀರ್ಸ್ಲಿ ಸಾಲವ. ನಮ್ಮ ಅಪ್ರಾಸ್ತಿನ ಇವನು ಮುಂಡೈಸಕ್ಕಿಲ್ ಕುಂತವನೇ, ಇಲ್ಲಿ ಆರಾಜ್ ಹಾಕ್ಬಿಡ್ತಾನೆ ಇವ್ನು ಇಲ್ಲೇ ಇಸ್ಕೊಂಡ್ರೆ ಅನ್ಕೊಂಡು ಬಾಯಿಗೆ ಬಂದಾಗ ಜಗಳ ಆಡಿದ್ರು ಕಣಪ್ಪ. 2-3 ದಿನ ಜಗಳ ಆಡಿದ್ರು. ಅದಕ್ಕೆ ಎಡ್ತಿ ಕರ್ಕೊಂಡು ಬಾಡಿಗೆ ಮನೆಗೆ ಹೋಯ್ತೀನಿ ಅನ್ಕೊಂಡು ಹೋದ ಕಣಪ್ಪ ರಾಜ. ಏನು ಹೇಳ್ತಾ ಇದ್ರತೆ? ರಜನಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾನ ಕಣಪ್ಪ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಎಷ್ಟು ಕಾಲ್ ಕಟ್ತೀನಿ ಕೈ ಮುಗಿತೀನಿ ಅಂದ್ರೂ ಕೇಳಲಿಲ್ಲ ಕಣಪ್ಪ. ಅದೇ ಸುಮ್ಕಿರಿ, ನೀವು ಬೇಕಂಗಡೀರಿ. ಎಲ್ಲರ ಅತ್ತಿಗೆ ಮನೆಗೆ ಹೋಗಿರ್ಬೇಕತ್ತೆ. ಅದಕ್ಕೆ ಅವ್ರ ಅತ್ತೆ ಕೈ ಬಿಟ್ಬಿಟ್ಟಾರೆ. ಇಷ್ಟು ಕಷ್ಟದಲ್ಲಿದ್ದಾಗ ಅವ್ರ ಅತ್ತೆ ಕೈ ಮುಗಿಗೆ ಕೈ ಬಿಟ್ಬಿಟ್ಟಾರ. ನೀವು ಯಾಕಂಗತ್ತೀರಿ ಬಿಡಿ. ಅದಕ್ಕೇನು ರಾಜ ಪೆದ್ದನ ಹೇಳಿ ಅವನು ಬುದ್ಧವಂತ ಅವನು. ರಜನಿ ಪೆದ್ದಿಯ ಬುದ್ಧವಂತ ತಾನೆ, ನೀವು ಯಾಕಂಗತ್ತೀರಿ? ಬುಡಿ, ಎಲ್ಲವ್ರ ಅತ್ತೆ ಮನೆಗೆ ಹೋಗಿರ್ಬೇಕು ಕತೆ. ಎಲ್ಲವ್ರ ಅತ್ತೆ ದುಡ್ಡು ಗಿಡ್ ಕೊಟ್ಟು ಸಹಾಯ ಮಾಡ್ದಾರ ಇದ್ದಾರ. ಸುಮ್ನಿರಿ, ಅವ್ರು ಗೊತ್ತಿಲ್ವಾ? ಸುಮ್ಕಿರಿ, ತಲೆ ಕೆಡ್ಸ್ಕೊಬೇಡಿ. ಇಲ್ಲ ಕಣಪ್ಪ, ಇಲ್ಲ ಅವನು ಸರಿ ಇಲ್ಲ ಕಣಪ್ಪ. ಸ್ವಾಭಿಮಾನಿ ಕಣಪ್ಪ ಅವನು. ಹಸ್ಕೊಂಡಿದ್ರು ಒಬ್ರು ಮನೆಗೆ ಹೋಗವನಲ್ಲ ಕಣಪ್ಪ ಅವನು. ಇಲ್ಲೇ ಇಷ್ಟು ಬೇಜಾರು ಮಾಡ್ಕೊಂಡು ಹೋಗೋಣ, ಅತ್ತ ಮನೆಗೆ ಹೋದನ ಒಯ್ಕಿಲ್ಲ ಕಣಪ್ಪ. ಇನ್ನೇನು ಇಲ್ಲ, ರಜನಿಗೆ ಒಂದು ಕೆಲಸ ಬರೀಕಿಲ್ಲ ಮಾಡ. ಇಲ್ಲ ಕಣಪ್ಪ, ಇಲ್ಲ ಸುಮ್ಮನೆ ಇಲ್ಲ ಕಣತೆ. ನಾನೇ ಒಂದು 30,000 ರೂಪಾಯಿ ಇತ್ತು ಕೊಟ್ಟೆ. ಇನ್ನೊಸಿ ಬೇಕು ಅಂದರೆ ಕೊಡ್ತಿತ್ತಿಲ್ಲ. ಮತ್ತೆ ಬಾವ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡರು? ನಮ್ಮ ಕಷ್ಟಕ್ಕೆಲ್ಲ ಸಹಾಯ ಮಾಡ್ತಾರೆ, ನಾವು ಮಾಡೋರು ಇಸ್ಕೊಳಕ್ಕಿಲ್ಲ. ನಮಗೊಂಥರ ಬೇಜಾರಾಗೋದಿಲ್ವಾ? ಈಗ ಆಗರ್ದು 30,000 ರೂಪಾಯಿ ಕೊಟ್ಬಿಟ್ಟು ಬಂದೆ. ಅದಕ್ಕೆ ಯಾವುದೂ ಸೊಟ್ಟಾಗಿತ್ತಿಲ್ಲ. ಅದಕ್ಕೆ ಹೆಂಗಾದ್ರೂ ಮಾಡೋದು ಅಂದ್ಕೊಂಡು ನಾನು ಯಾರನ್ನ ಕೇಳ್ತಾವ್ನಿ. ಇವ್ರು ಯಾಕೆ ಎದ್ರುಕೊಂಡು ಸಾಲವ ಮನೆ ಬಿಟ್ಟು ಹೋಗಿದ್ದಾರೆ ಇವರು. ಈ ಸಾಲ ತೀರ್ಸ್ಕೊಳಕ್ಕಾಯ್ಕಿಲ್ವಾ? ಎಲ್ಲರಿಗೂ ಸಹಾಯ ಮಾಡ್ತಾರೆ, ನಾವು ಮಾಡ್ತೀವಿ ಕಣತೆ. ಯಾಕಂಗೆ ಬಾವ್ರಂಗೆ ಮನೆ ಬಿಟ್ಟು ಹೋದ್ರು ಸರಿ ಅಲ್ಲ. ಒಂದು ಚೂರು ಕಷ್ಟ ಅಂತ ಒಂಚೂರು ನಮ್ಮ ಜೊತೆ ಹೇಳ್ಬೇಕು ತಾನೆ. ನಮಗೇನು ಗೊತ್ತತ್ತೆ? ನಾನು ಎಲ್ಲೋ ಎಲ್ಲ ಸಾಲ ತೀರ್ಸ್ಬಿಟ್ರೇನಂತ ಅಂತ ನಾನು ಅನ್ಕಂಡೆ. ಇವರು ಈಗ ಇಷ್ಟಲಿ ಗಂಟ ಸಾಲ ಸುದ್ದಿ ಹಿಂಗೆಲ್ಲ ಹೋಗಿದ್ದಾರೆ ಇವರು. ಹೋಗಿ ಅಲ್ಲ, ನಮ್ಗೆ ಕಷ್ಟ ಸುಖ ಹೇಳ್ಕೊಂಡ್ರೆ ಮತ್ತೆ ಗೊತ್ತಾಗೋದು. ಯಾಕತ್ತೆ ಹಿಂಗೆ ಮಾಡೋರು? ನಮ್ಗೆ ಎಂತೆಂಥ ಕಷ್ಟಕ್ಕಾಗೋರೆ ಬಾವರು. ನಮಗೂ ಮಾತು ಹಿಂಗೆ ಅಂತ ಹೇಳ್ಬೇಕು ತಾನೆ. ಏನು ಮಾಡೋಕ್ಕತ್ತದು? ಸಾಲ ಮಾಡ್ದಲ್ಲ, ಮಾವನ್ಗಾದ್ರೂ ಬುದ್ಧಿ ಬೇಡವಾ? ಮಾವ ಯಾಕಂಗಡರು? ಎಲ್ಲನೂ ಬಾವ್ರ ತಾನೆ ವ್ಯವಹಾರಗಳು ಮಾಡ್ಕೊಂಡು ಹೋಗೋದು. ಇವ್ರಕ್ಕೇನು ಬಾವ್ರಿಗೆ? ಮಾವ ಯಾಕೆ ಹಿಂಗಡರು? ಬಾವ್ರ ಜೊತೆ ಜಗಳಕೋದರು. ನನ್ನ ಮಗ ಎಲ್ಲಿದ್ದನೋ ಏನಂತ ಅದೇ ಒಂದು ಬೇಜಾರಾಗ್ಬಿಟ್ಟದೆ ಕಣಪ್ಪ. ನನಗೆ ಬೇಜಾರಾಗ್ಬಿಟ್ಟದೆ. ಸರಿ, ಮಾಳೆ ಏನು ಮಾಡ್ತಿದ್ದಾಳಪ್ಪ? ಪಾಪ ಅವ್ರ ಕಷ್ಟ ಅವ್ರಿಗೆ. ಈಗ ಕಷ್ಟ ಹೇಳ್ಕೊಬಿಡ್ದು. ಮಾರುನ ಅಡುಗೆ ಮಾಡ್ತಾಳೆ ಕಣತೆ. ಕೊಡಪ್ಪ, ಮಾತಾಡ್ತೀನಿ, ಕೊಡು. ಅಡುಗೆ ಮಾಡ್ತಾಳೆ ಕತೆ. ನಾನು ಹೊರಗಡೆ ಇವ್ನಿ. ಅದೇ ಅಮ್ಮ ಎಲ್ಲ ಹೆಂಗಿದ್ದರು? ಮುಂದೆ ಏನಪ್ಪ, ಏನು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ, ಎಚ ಮಾಡ್ಕೊಂಡ್ ಮನ್ಗದೆ. ಅವ ಹಿಂಗೆ ಮಾಡ್ಬೇಡ್ದಾಗಿತ್ತು, ಏನೇ ಇದ್ರು ಹಿಂಗೆ ಮಾಡ್ಬೇಡ್ದಾಗಿತ್ತು. ಯಾವ ಊರಿಗೆ ಹೋಗಿದಾರಂತೆ? ಏನೋ ಕಣಪ್ಪ, ಹೊಸ ಐಟಮ್ ಸಿಕ್ಕಿದ್ದಾರಂತೆ ನಮ್ಮೂರಲ್ಲೇ. ಹೊಸ ಐಟಮ್ ಸಿಕ್ಕಿದ್ದಾರಂತೆ, ನಾನು ಹೋಗಿ ಬರ್ಬೇಕು ಕಣಪ್ಪ. ಮಾವ ಏನಾರೆ ಅಂತಾರೆ ಅಂದ್ಬಿಟ್ಟು ನಂಗೆ ಅವನಿಗೆ ಬುದ್ಧಿ ಇಲ್ವಾ? ಯಾಕಂಗೆ ಕಲ್ತ್ಕೊಂಡಿದ್ದದು ಮಾವ ಬುದ್ಧಿ ಹಿಂಗೆ? ಯಾಕಂಗೆ ಕಲ್ತ್ಕೊಂಡಿದ್ದತೆ? ಅವ್ರು ಹಂಗೆ ಆಡ್ತಿದ್ದಿಲ್ಲ ಕಣಪ್ಪ. ಅದೇನಂತಾನೆ ಗೊತ್ತಿಲ್ಲ. ಚಂದಾಗಿ ಕುಡಿದ್ಬಿಟ್ಟು ಹಿಂಗೆ ಆಡ್ತಾ ಕೂತವ್ರೆ. ಒಂದು ದಿನ ಚಂದಾಗಿ ಕುಡಿದ್ಬಿಟ್ಟು ಅಡ್ಡದಿಡ್ಡಿಯ ಮೈ ಮೇಲೆ ಗೆನೆ, ನಾ ಕೈಯೋಡು ಗನಿಲ್ಲ ನನಗೆ. ಬಾಯಿ ಬಂದಂಗೆ ನನಗೆ ಬೈಕೊಂಡು, ಮಗನಿಗೆ ಬೈಕೊಂಡು, ಜಗಳಾಡಿ ರಾಜ ಬೇಜಾರು ಮಾಡ್ಕೊಂಡು ಹಂಗೂ ಇದ್ದ. ಒಂದು 2-3 ದಿನ ಸುಮ್ಮನಿದ್ದ. ತಲೆ ಕೆಡ್ಸ್ಕೊಳ್ತಾನೆ. 3-4 ದಿವಸ ಬಾಯಿ ಬಂದಂಗೆ ಬೋದು. ಇನ್ನೂ ಹೋಗಿಲ್ವ ಅಂತ ಬೇಜಾರು ಮಾಡುತ್ತಲೇ ನನಗೆ ಕಡ್ದು ಹೋದ್ರು ಕಣಪ್ಪ. ಅದೇ ಒಂದು ಬೇಜಾರಲ್ಲಿ ನಾನು ಕೂತೀವಿ. ಯಾಕನತೆ ನಾವು ಇದ್ದವ ನಿಮ್ಮ ಪಾಲ್ಗೆ ಸತ್ತೋಗಿದ್ದವ. ನಾವು ಇದ್ದವು ಸತ್ತೋಗಿದ್ದಾವತ್ತೆ. ಕುಡ್ತುವಲ್ಲಪ್ಪ, ಅದೇ ಕಪ್ಪ ನಂದಿಯೇ. ಅಲ್ಲ, ಒಂದು ಕಷ್ಟ ಸುಖ ಬಂದ್ರು ಒಂದು ಮಾತು ಹೇಳಕ್ಕಿಲ್ವಲ್ಲ ನೀವು? ಒಂದು ಮಾತು ಹೇಳಕ್ಕಿಲ್ವಲ್ಲ? ಕಣಪ್ಪ, ಮನ್ಸ ಸುಖ ಇದ್ರೆ ಮಾತ್ರ ಹಂಚ್ಕೋಬೇಕು ಕಣಪ್ಪ. ಕಷ್ಟನ ಯಾವತ್ತು ಹಂಚ್ಕೊಳಕ್ ಹೋಗ್ಬೇಡ್ದು. ನಿನ್ ಗೊತ್ತಾಯ್ಕಿಲ್ಲ ನಿನ್ಗೆ? ಕಷ್ಟನ ಯಾರಿಗೂ ಹಂಚ್ಕೋಬಾರ್ದು ಕಣಪ್ಪ. ಅದು ಹೇಳಕ್ಕೂ ಚೆನ್ನಾಗಿರಕ್ಕಿಲ್ಲ, ಕೇಳಕ್ಕೂ ಚೆನ್ನಾಗಿರಕ್ಕಿಲ್ಲ. ಇನ್ನು ಸುಖವ ಹಂಚ್ಕೊಳ್ಳೋದ 4 ಜನಕ್ಕೆ. ಈ ಕಷ್ಟವು ಹೇಳ್ಕೋಬೇಡ್ದು ಕಣಪ್ಪ. ಹಂಗಾರೆ ನೀವು ನಮ್ಮನ್ನ ಬೇರೆಯವರು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರಿ ಕತೆ ನೀವು. ಬಿಡಿ, ಬರ್ತೀನಿ ಸುಮ್ಮನೆ. ಮಾಡಪ್ಪ, ಏನು ಮಾಡಿ ಮಡಿಗನಪ್ಪ. ಸರಿ ಮಡ್ಗಿಯತ್ತೆ. ಛೇ, ಎಂಥ ಕೆಲಸ ಆಗದೆ. ಬಾವ ಎಷ್ಟು ಕಷ್ಟದಲ್ಲಿ ಸಹಾಯ ಮಾಡೋರೆ. ಇವತ್ತು ಸಾಲಕ್ಕೋಸ್ಕರ ಮನೆಯೇ ಬಿಟ್ಬಿಟ್ಟು ಹೋಗೋರೆ ಅಂದರೆ ಈ ದೇವರು ಆಟ ಆಡಿಸ್ಬಿಡ್ತಾನೆ ಮನ್ಸನ್ನ. ಹೆಂಗಿರ್ತಾರೆ ಹಂಗೆ ಮಡ್ಗಕ್ಕಿಲ್ಲ. ಕಾಲ ಉಳ್ದಂಗೆ ಜೀವನನೇ ಚೇಂಜ್ ಮಾಡಾಕ್ಬಿಡ್ತಾನೆ. ಥೂ ತರಿಕೆ. ಅಲ್ಲ ಸರಿ, ಮಾಲ ಎತ್ತಗೋದು ಈ ಪರಿಸ್ಥಿತಿಲಿ ನಾನು ಅತ್ತೆ ಜೊತೆ ಮಾಲ ಇಲ್ಲಂದ್ರೆ ಅತ್ತೆ ಇನ್ನೂ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿಲ್ವಲ್ಲ? ಗಂಡ ನಿನ್ನ ಬಾಲ್ಗೆ ನಾನು ಇನ್ನೂ ಬದುಕಿವ್ನಿ, ಸಾಯ್ದಾನೆಯ ಇನ್ನೂ ಬದುಕಿವ್ನಿ ಕನ್ಮಲ್ಲ. ನನಗೆ ಜೀವ ಇನ್ನೂ ದೇವರು ನಾನು ಸಹಿಸಿಲ್ಲ ನನ್ನ ಅಲ್ಲಿಗೆ. ನಾನು ಇನ್ನೂ ಬದುಕಿವ್ನಿ ಕತೆ ಬಿಡು. ಸತ್ತೋಗ್ಬಿಡ್ಬೇಕಾಗಿತ್ತು. ನಾನು ಸತ್ತೋಗ್ಬಿಟ್ರೆ ಒಂಥರ ನಿಮಗೆಲ್ಲ ನೆಮ್ಮದಿ ಆಗ್ಬಿಡೋದು. ಅದು ಏನು ಮಾಡಕ್ಕೆ ನಾನು ಇರೋದು? ಏನು ಮಾಡಕ್ಕೆ ನಾನು ಇರೋದು ಅಂತ ಬೇಕಾಗಿಲ್ಲ ಬಿಡು. ನನ್ನ ಜೀವ ಬಿಟ್ಬಿಡಿದೆ ಸರಿ ಕತೆ. ಏನು ಮಾಡೋಕ್ಕೆ? ಎಲ್ಲಿ ಗಂಟ ನಾನು ಇದೇ ಥರ ಕಷ್ಟ ಅನ್ಭವಿಸೋದು ನಾನು. ನನಗೆ ನೋಡಿದ್ರೆ ಅವ್ನ ಸಂತೋಷನೂ ಇಲ್ಲ, ಅಪ್ಪನ ಸಂತೋಷನೂ ಇಲ್ಲ, ಜೀವನದಲ್ಲಿ ಯಾರು ಸಂತೋಷನೂ ಇಲ್ಲ. ಕೊನೆ ಪಕ್ಷ ಎಡ್ತಿ ಅಂತ ಸಿಕ್ಕಿ ಅವಳಿಂದ ನಮ್ಗೆ ನೆಮ್ಮದಿ ಇಲ್ಲ. ನಾನು ತಪ್ಪು ಮಾಡ್ಬೋದು ಅಂತ ನನಗೆ ಈಗ ತಾನೇ ಗೊತ್ತಾಯ್ತು. ಗೊತ್ತಾ?
ನಂಗೆ ಈಗ ತಾನೇ ಗೊತ್ತಾಯ್ತು ಇತ್ತು ಗಂಟ ನನಗೆ ಗೊತ್ತಿರ್ತಿಲ್ಲ ಗೊತ್ತಾ ನನ್ನಿಂದ ತಪ್ಪಾಯ್ತು ಅಂತ ನಂಗೆ ಈಗ ತಾನೇ ಗೊತ್ತಾಯ್ತು ನಿನ್ಗೆ ಈಗ ಗೊತ್ತಾಯ್ತದೆ ಈಗ ನಿನ್ನಿಂದ ನಾನು ಇವನೆಲ್ಲ ನಾನು ಸಲ ಕಣ್ಣು ಮುಚ್ಕೊಬಿಡ್ತೀನಿ ಆಗ ನೆಮ್ಮದಿಯಾಗಿ ಇರ್ಬಿಡುವೆ ನೀನು ನಿನಗೆ ಬೈಯೋರು ಇರೋಕ್ಕಿಲ್ಲ ಆಡೋರು ಇರೋಕ್ಕಿಲ್ಲ ಯಾರು ಇರೋಕ್ಕಿಲ್ಲ ನಾನು ಇದ್ರ ತಾನೇ ನಿನಗೆ ಬೈಯೋದು ನೀನಂತೆಲ್ಲ ತಪ್ಪು ಮಾಡಿಕ್ಕಿಲ್ಲ ನಿನ್ ಕಾಲು ಕಟ್ಕೊತೀನಿ ನಿನ್ ಕೈ ಮುಗಿತೀನಿ ಎಲ್ಗೂ ಒಯ್ತಿಲ್ಲ ನಾನು ಒಯ್ತಾ ಇಲ್ಲ ಪಾಡ್ದು ನೀನು ಬೇಕಾಗಿಲ್ಲ ಕತೆ ಯಾಕಪ್ಪ ಹಿಂಗೆ ಮಾತಾಡಿಯೇ ಅದಕ್ಕೆ ಹಿಂಗೆ ಮಾತಾಡಿಯೇ ಹಾಂ ನಾನೇ ಮಾವನಿಗೆ ಉಗಿದು ಬುದ್ಧಿ ಹೇಳಿ ಕರ್ಕ ಬಂದೀನಿ ಅವೇನು ಹಂಗೆ ಅಂದ್ರೆ ನೀನು ಹೋಗು ಹೋಗು ಅಂತೀಯಲ್ಲ ಗಂಡ ಹಿಡ್ತೀರ ಅಂದ್ರೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಯ್ತದೆ ಹಿಂಗೆಲ್ಲ ಮಾತಲ್ಲ ಅಲ್ಲ ಯಾಕೆ ನಡಿಯಪ್ಪ ನೀನು ಹಾಂ ಯಾಕಂದ್ರೆ ಗಮಲಕ್ಕ ಮಗ ಬಿಟ್ಬಿಟ್ಟು ಹೋಗೋಳಲ್ಲ ಹಾಂ ಏನಕ್ಕ ಹಿಂಗಾದ್ರೆ ಮಗ ಬಿಟ್ಬಿಟ್ಟು ಹೋಗೋಳಲ್ಲ ಇವಳು ಹಿಂಗೆ ಮಾಡೋದು ಹಾಂ ಊರಿಂದ ಫೋನ್ ಮಾಡಿದ್ರು ಪಾಪ ಇವ್ರ ಮನೇಲಿ ಏನೋ ಪ್ರಾಬ್ಲಮ್ ಅಂತೆ ನಾನು ಹೆಂಗಕ್ಕ ಹೇಳನಿ ಎಲ್ಲಕ್ಕ ವಾರ ವಾರಕ್ಕೆ ಹಿಡಿತಾರ ಬೈದ್ರೆ ಆಡಿದ್ರೆ ಹಿಂಗೆ ಹುಡುಗಿ ಉತ್ಕೊತಾಳಲ್ಲ ಚಂದವ ನಾನು ಏನಾದ್ರೂ ಸಹಿಸ್ಕೊಳ್ಳೋಣಕ್ಕ ಥೂ ಈ ಎಷ್ಟು ಒಂದು ದಿವಸ ಸಾಯ್ಬೇಕು ಮನ್ಸ ಒಂದು ದಿವಸ ಹುಟ್ಟಬೇಕು ಜೀವ ಬಿಟ್ಬಿಡ್ತೀನಿ ಕಣಕ ನನಗೆಲ್ಲ ಆಯ್ಕಿಲ್ಲ ಕಣಕ ನನಗೆ ಅನ್ಬೇಕಂಗ ನೀನು ತೋತೀನಿ ಅಂತ ಅನ್ಬೇಡ ನೀನು ನನಗೆ ಬಾರಿ ಬೇಕಾದಾಯ್ತದೆ ನೀನು ಯಾವಾಗಲೂ ಇದ್ಬೇಕು ನೀನು ಚೆನ್ನಾಗೆ ನೀನು ತೊತ್ತೋಗ್ಬೇಕು ನೀನು ತೊತ್ತೋದ್ರೆ ನಾನು ತೊತ್ತೋಯ್ತೀನಿ ಅಲ್ಲ ನಿಮ್ಮ ಪ್ರೀತಿ ನೋಡ್ತಾ ಇದ್ರೆ ನನಗೆ ಒಂಥರ ಕಣ್ಣೀರು ಬಂದಂಗೆ ಆಯ್ತದೆ ಗೊತ್ತಾ ಒಬ್ರಿಗೊಬ್ರು ಬಿಟ್ಟು ಕೊಡೋಕ್ಕಿಲ್ಲ ಅಂತಿದ್ರಲ್ಲಿ ನೀವು ಯಾಕೆ ಚಟ ಕಂಡ್ಕೊಂಡಿರಿ ಹಾಂ ಇವರಿಗಾಗ್ರಿ ಇವಳಿನ ಕಷ್ಟ ಕೊಟ್ಟಿದ್ದಾನಕ್ಕ ಏನು ಬೇಕು ತಂದ್ಕೊಂಡು ಮನೆ ಇಸ್ಕೊಂಡು ನಾನು ಒಯ್ತಾ ಇಲ್ವಲ್ಲಕ್ಕ ಏನೇ ನಾನು ಹೇಳ್ಬಿಟ್ಟು ಮಾಡ್ಕೊತಲ್ಲ ಕನಕ ಮೊಕ ಬೇಯಿಸ್ಕೊಂಡಿಲ್ಲ ಬೋದಿ ಅಷ್ಟೇ ಕನಕ ಹೋಗು ಕಾಡ್ದು ಅಂದ್ಬಿಟ್ಟೆ ಅಷ್ಟೇ ಆ ಮಾತಿಗೆ ಹೊಂಟೆ ಹೋಗೋಣ ಕನಕ ಹುಡ್ಕಿ ಸಾಕಾಗಿ ಹೇಳೋಕೆ ಹೋದನೆ ಬಿಡೋಕೆ ಹೋಗ್ದನೆಯ ಮಗ ಮಮ್ಮಿ ಅನ್ಕೊಂಡು ನಿದ್ದೆ ಮಾಡ್ತಾ ಮನಗದೆ ಕನಕ ಯಾಕೆ ಹಿಂಗೆ ಹೊಟ್ಟೆ ಉಸಳಿ ಇವಳು ನಾನೇ ಸರಿಯಕ್ಕ ಮಾತಾಡ್ದೆ ಹೋದ್ರೆ ಜಗಳ ಉದ್ದಾಯ್ತದೆ ಏನೋ ಆ ಹೆಣ್ಣು ಏನೋ ಅರ್ತ್ಕೊಂಡು ಗೊತ್ತಿಲ್ಲದೆ ತಪ್ಪು ಮಾಡೋದೆ ಈಗ ಅದು ತಿಳ್ಕೊಂಡು ಹೋಯ್ತದೆ ಕತೆ ಏನು ತಳ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹೆಂಗೋ ಮಾಡ್ಕೊಂಡು ಹೋಗಂದ ನೀನೇ ಸೌರ್ಸ್ಕೊಳ್ಬೇಕು ಇನ್ನು ಯಾರು ಸೌರ್ಸ್ಕೊಂಡರು ನಿನಗೆ ಗೊತ್ತಲ್ಲ ಬುದ್ಧಿವಂತ ಹಿಂಗೆ ಮಾಡೋಳ ಹೇಳು ನೀನೇ ಹೇಳಪ್ಪ ನೀನೇ ಬುದ್ಧಿವಂತ ಹಿಂಗೆ ಮಾಡೋಳ ಬಂದು ಹೇಳ್ತಾ ನಿಂತವಳೆ ಬಿಡಪ್ಪ ಬಂದು ಅದಕ್ಕೆ ನಾನೇ ಬುದ್ಧಿಗಿದ್ದು ಹೇಳಿ ಕರ್ಕ ಬಂದೀನಿ ಬೈಯೋದು ಆಡೋದು ಮಾಡ್ಬೇಡ ಕಣಪ್ಪ ನಾನು ಬರ್ತೀನಿ ಕಣಪ್ಪ ನನ್ನ ತಮ್ತಕ್ಕಿಲ್ಲ ಅಂದ್ರೆ ನಾನು ಎತ್ತಾಗದೆ ಹೋಗಿ ತತ್ತೋಯ್ತೀನಿ ನಾನು ಬಿಡ್ತೀನಿ ಬಾಸ್ಬಿಟ್ಟ ನಡಿ ಅಡುಗೆ ಮಾಡು ಊಟ ಮಾಡಿಲ್ಲ ಅದೇ ಮಾಡ್ಕೊತೀನಿ ಬಂಗದಿ ನನ್ನ ತುಮ್ಮಿ ನಾನು ಹಾಕ್ತಾನೆ ನಾಯಿ ಮರಿ ಬೇರೆ ಸಾಕೊಂಡವಳೆ ನೆಟ್ಟಗೆ ಇವಳಿಗೆ ಅನ್ನ ಬೇಸ್ಕೊಂಡು ತಿನ್ನಕ್ಕಾಗಿಲ್ಲ ಅಲ್ಲಿ ಬೇರೆ ನಾಯಿ ಮರಿ ಬೇರೆ ಒಂದೇ ತಾವು ಮಟ್ಟ ಬಗಿರ್ತಾಳಲ್ಲ ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕತ್ತಾಳೆ ಅವು ಬೇರೆ ಮುದ್ದು ಮಾಡ್ತಾರೆ ತುಮ್ಮಿ ಅಲ್ಗೋಯ್ತು ಅದೆಲ್ಲ ತಗೋಗಿರ್ಬೇಕು ಕತೆ ಬಂಗಲಿ ಇದಕ್ಕೆ ಸರಿಯಾಗಿದೆ ಇದಕ್ಕೆ ನೀನು ಬಾ ಅಡುಗೆ ಮಾಡ್ಬೇಕು ಇವಳಿಂದ ಇನ್ಯಾರ ಕಷ್ಟ ಅನ್ಭವಿಸ್ಬೇಕು ಮುಂದುವರಿಯುವುದು ನೋಡ್ರಪ್ಪ ನೋಡಿ ನೀವು ಅದ್ರ ಬುದ್ಧಿ ಹೇಳ್ರಪ್ಪ ಮಾಲೂನ್ಗೆ ಮಾಲೊಂದು ಬತ್ಪತ್ತ ತಮಸಿಗಳು ಆಮೇಲೆ ಸೀರಿಯಸ್ನೆಸ್ ಇಲ್ಲ ಜಾಸ್ತಿ ಆಯ್ತು ಅಲ್ವಾ ಸಣ್ಣ ಹೆಣ್ಣಂಗೆ ಆಡ್ತಾಳೆ ಇನ್ಯಾವ್ದು ಬುದ್ಧಿ ಕಲಿಯೋದು ಹಿಂಗೆ ಆಡ್ಕೊಡ್ದು ಚಂದವಾ ನೀವೊಂಚೂರು ಬುದ್ಧಿ ಹೇಳಿ ಕಳಿಸಿ ಇವಳಿಗೆ ನನಗಂತೂ ರೋಸ್ ಹೋಗದೆ ಕಣ್ರಪ್ಪ ರೋಸ್ ಹೋಗ್ಬಿಟ್ಟದೆ ನನಗಂತೂ ಸಾಕು ಹೋಗೋಗ್ಬಿಟ್ಟದೆ ಕಷ್ಟ ಸುಖ ಮನುಷ್ಯ ತಿಳ್ಕೋಬೇಕು ಏನು ಮಾಡಿ ಒಳ್ಳೆ ಹೆಣ್ಣು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡಿವ್ನಿ ಇನ್ನೇನು ಮಾಡೋಕ್ಕಾಗಲ್ಲ ಹಂಗೆಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗೆ ಹೇಳಿ ಟೂಗೂ ಸಪೋರ್ಟ್ ಮಾಡಿ ಇನ್ನು ನಮ್ಮ ಪ್ರೀತಿ ವೀಕ್ಷಕರಿಗೆ ಕೇಳೋದು ಏನು ಅಂದ್ರೆಪ್ಪ 6,000 ಸಬ್ಸ್ಕ್ರೈಬರ್ ಅವ್ರೆ ಒಂದು ದಿನಕ್ಕೆ 1,000 ಕಂಪ್ಲೀಟ್ ಆಗಲ್ಲ ಭಾರಿ ಬೇಜಾರಾಗ್ಬಿಟ್ಟದೆ ಕಣ್ರಪ್ಪ ನಿಜವಾಗ್ಲೂ ಹುಸಿ ಬೇಜಾರಾಗಿಲ್ಲ ಕಣ್ರಪ್ಪ ತುಂಬ ಬೇಜಾರಾಗದೆ ನಮ್ಗೆ ಹೆಂಗೆ ಅನ್ಸ್ಬಿಟ್ಟದೆ ಅಂದರೆ ನಮ್ಮೇಲೆ ನಮಗೆ ಅಸಹ್ಯ ಆಗ್ಬಿಟ್ಟದೆ ಕಣ್ರಪ್ಪ ಏನೋ ಅಷ್ಟು ಕೆಟ್ಟದಾಗ ವೀಡಿಯೋ ಮಾಡ್ತೀವ ಯಾಕೆ ನಮ್ಮ ಜನಗಳನ್ನ ಮುನ್ಸಾಗಿ ಇರ್ಲಕ್ಕಾಯ್ತಾ ಇಲ್ವಲ್ಲ ಅಂದ್ಬಿಟ್ಟು ನಿಜವಾಗ್ಲೂ ನಿಮ್ಮ ಮೇಲೆ ಅಂತ ನಮ್ಗೆ ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮೇಲೆ ನಮಗೆ ಬೇಜಾರಾಗ್ಬಿಟ್ಟದೆ ನಿಜವಾಗ್ಲೂ ಬಡವ್ರನ್ನ ಸಪೋರ್ಟ್ ಮಾಡ್ರಪ್ಪ ಬಡವ್ರೇ ಆಗಬೇಕು ಏನಂದಿರಪ್ಪ ಕೂಲಿ ಮಾಡೋರು ಜೀವನ ಕಣಪ್ಪ ನಮ್ಮದು ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲೂ ದೇವ್ರಣ್ಣಗೆ ಹೇಳ್ತಾರೆ ಕಣ್ರಪ್ಪ 6 ತಿಂಗಳು 3 ತಿಂಗಳು ಆದ್ರೂ ಏನು ಪ್ರಯೋಜನಕ್ಕಿಲ್ಲ ಕಣ್ರಪ್ಪ ನಿಜವಾಗ್ಲೂ 2 ದಿನ ಕೆಲಸ ಮಾಡೋದು 6 ತಿಂಗಳು ಕಾಯ್ಬೇಕಂದ್ರಪ್ಪ ನಾವು ಏನು ಮಾಡೋಂಗಿದ್ದು ನಿಜವಾಗ್ಲೂ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡೋರು ಮಾತ್ರ ದಯವಿಟ್ಟು ಇದು ನಂಬ್ಕೊಂಡು ಮಾತ್ರ ಶುರು ಮಾಡೋಕೆ ಹೋಗಬೇಡಿ ನಿಜವಾಗ್ಲೂ ಏನೋ ಒಂದು ಟೈಮ್ ಪಾಸ್ಗೆ ಏನೋ ಯೂಟ್ಯೂಬಲ್ಲಿ ನಾನು ಇವನಿ ಅನ್ನೋದಕ್ಕೋಸ್ಕರ ಬೇಕಾದ್ರೆ ವೀಡಿಯೋಗಳು ಅಪ್ಲೋಡ್ ಮಾಡಿ ಅಷ್ಟು ಬಿಟ್ಟರೆ ಯೂಟ್ಯೂಬಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಮಾತ್ರ ಮಾಡೋಕೆ ಹೋಗ್ಬಿಡಿ ಕಣ್ರಪ್ಪ ನನ್ನ ರಿಕ್ವೆಸ್ಟು ನನಗೆ ಅನುಭವ ಆಗಿರೋ ಪ್ರಕಾರ ಹೇಳ್ತಾ ಇರೋದು ಕಣ್ರಪ್ಪ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನಾನು ಏನಾದ್ರು ಒಂಚೂರು ತಪ್ಪಾಗಿರೋ ಸಂಸ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು.